ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈ ಪತ್ರಿಕಾ ಪ್ರಕಟಣೆ ಕರೆಯಕ್ಕೆ ಏನು ಕಾರಣ ಅಂತಂದ್ರೆ, ಕಳೆದ ಒಂದು ತಿಂಗಳದಿಂದ ನಮ್ಮ ಭಾಗದೊಳಗ ಅಥವಾ ನಮ್ಮ ರಾಜ್ಯದೊಳಗ ಗೊಂಜಾಳ ಬೆಲೆಯನ್ನ ಕಡಿಮೆ ಆಗೈತೆ. ಮೆಕ್ಕೆಜೋಳದ ಬೆಲೆ 2400 ರೂಪಾಯಿ MSP ದರ ಇದ್ರೂ ಸಹಿತ ಇಲ್ಲಿ 1600 1700 ರೂಪಾಯಿ ಒಳಗ ಖರೀದಿ ಮಾಡುವಂತ ಪ್ರಕ್ರಿಯೆ ನಡೆದೈತಿ. ಅದಕ್ಕೆ ಕಡ್ಡಾಯವಾಗಿ ಸರ್ಕಾರ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿ MSP ಪ್ರಕಾರ 2400 ರೂಪಾಯಿ ದರ ನಿಗದಿ ಮಾಡ್ಬೇಕಂತ ಹೇಳಿ ಇವತ್ತು ನಮ್ಮ ಒತ್ತಾಯ ಐತಿ. ಅದ್ರ ಜೊತೆಗೇನ ಏನ ಈ ರಾಜ್ಯದೊಳಗ ಸರ್ಕಾರ ತಕ್ಷಣ ಏನ್ ಮಾಡ್ಬೇಕಾಗೈತಿ ಅಂತಂದ್ರ, ವಿದ್ಯುತ್ ಏನು ನಾವು ಶಾಂಕ್ಷನ್ ತಗೊಳ್ತೀವಿ ಮಂಜೂರಾತಿಯನ್ನ ಅಕ್ರಮ ಸಕ್ರಮಗೊಳಿಸಬೇಕಾಗೈತಿ. ಆ ಯೋಜನೆಯನ್ನ ಜಾರಿಗೊಳಿಸಬೇಕಾಗೈತಿ. ಯಾಕಂತಂದ್ರೆ ಈಗ ರೈತರು ಸಾಕಷ್ಟು ಪ್ರಮಾಣದೊಳಗೆ ತೊಂದರೆ ಒಳಗದಾರ. ಇವ್ರು 25,000 ರೂಪಾಯಿ ತುಂಬ್ರಿ 30,000 ರೂಪಾಯಿ ತುಂಬ್ರಿ ಅಂತ ಹೇಳೋದಲ್ದ, ಈ ಕಂಬ ಶಾಂಕ್ಷನ್ ತಗೊಳ್ರಿ, ಅದ್ರ ಜೊತೆಗೆ 1 ಲಕ್ಷ 1.5 ಲಕ್ಷ ಗಂಟ್ಲೆ ಹಣ ಕಟ್ಟಿ ರೈತರು ತಗೊಳ್ಳುವಂತ ಸ್ಥಿತಿ ಒಳಗಿಲ್ಲ. ಅದಕ್ಕೆ ತಕ್ಷಣ ಅದ ಏನು ಅಕ್ರಮ ಸಕ್ರಮ ಯೋಜನೆ ಐತಿ ಅದನ್ನ ಜಾರಿಗೊಳಿಸ್ಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಐತಿ. ನಿನ್ನೊಂದು ಘಟನೆ ಆಯ್ತು ಬುರ್ಲಾಪುರದಾಗ. ಆ ಕಾರ್ಖಾನೆ ಒಳಗೆ ಆದ್ದು ದೊಡ್ಡ ನಮ್ಮ ರೈತ ಕುಲಕ ಒಂದು ಅನ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರ ಇವತ್ತು 50 ಟ್ರಾಕ್ಟರ್ಗಳು ಕಟ್ ತಿಂದವು. ಆದ್ರೂ ನಮ್ಮ ರೈತರಿಗೆ ನೋವಾಗೈತಿ, ಇನ್ನೊಬ್ರಿಗೆ ಯಾರಿಗೂ ನೋವಾಗಿಲ್ಲ. ತಕ್ಷಣಕ್ಕನ ಫ್ಯಾಕ್ಟ್ರಿ ಅವ್ರು ಮಾಡ್ಯಾರ ಅನ್ನೋಂಥ ಸುದ್ದಿ ಐತಿ ನಮ್ಮಲ್ಲಿ. ಆ ಕಡೆ ಭಾಗದ ರೈತ ಸಂಘದ ಹೋರಾಟಗಾರ ಹೇಳ್ತಾರೋ ಫ್ಯಾಕ್ಟ್ರಿ ಅವ್ರು ಮಾಡ್ಯಾರ ಅಂತ ಹೇಳ್ತಾರೋ. ಫ್ಯಾಕ್ಟ್ರಿ ಅವ್ರು ಮಾಡಿದ್ರು ಅಷ್ಟೇ, ಇವತ್ತು ಯಾವ ಹೋರಾಟಗಾರ ಮಾಡಿದ್ರು ಅಷ್ಟೇ. ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗ್ಬೇಕು. ಯಾಕೆ ಕ್ರಮ ಆಗ್ಬೇಕಂದ್ರೆ, ಇವತ್ತು ನಾವು ಮಾಡೋದು ಎದಕ್ಕೂ, ನಾವು ರೈತರು ಮಾಡಿದ್ವಿ ಅಂದ್ರೆ ಎದಕ್ಕೆ ಮಾಡೋದು? ರೈತರಿಗೆ ಅನುಕೂಲ ಆಗಲಿ, ರೈತರ ಲಾಭಾಂಶದಾಗಿರಲಿ, ರೈತರು ಒಳ್ಳೆ ರೀತಿ ಒಳಗಿರಲಿ ಅಂತ ಮಾಡ್ಬೇಕಾಗೈತೆ ನಾವು ಹೋರಾಟ. ಆದರೂ ರೈತರಿಗೆ ಪಟ್ಟಂತ ಹಚ್ಚುವಂತ ಯಾರು ಕೆಲಸ ಮಾಡ್ಯಾರಲ್ಲ ಎಂಥ ಹೋರಾಟಗಾರದ್ರು ತಪ್ಪ. ಇವತ್ತು ಆ ಫ್ಯಾಕ್ಟ್ರಿ ಮಾಲಕರು ಏನಾರು ಮಾಡಿದ್ರಂದ್ರೆ ತಕ್ಷಣಕ್ಕನ ಆ ಏನ್ ನೊಂದದಾರಲ್ಲ, ಆ ಟ್ರಾಕ್ಟರ್ದವ್ರ ಮಾಲಕರಿಗೆ ತಕ್ಷಣಕ್ಕನ ಆ ಫ್ಯಾಕ್ಟ್ರಿ ಮಾಲಕ್ ಅದನ್ನು ತುಂಬುವಂಥ ಕೆಲಸ ಆಗಿರ್ಬೇಕು. ಇವತ್ತು ಏನರ ಫ್ಯಾಕ್ಟ್ರಿ ಮಾಲಕರ ಜರಕರ ಏನಾರ ರೈತರು ಹೋರಾಟಗಾರರ ಮ್ಯಾಗ ಸಾಬೀತು ಕುಣಿಸೋದಕ್ಕಾಗಿ ಏನಾರ ಮಾಡಿದ್ರಂದ್ರ ದಯವಿಟ್ಟು ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಆಗ್ಲೇಬೇಕು. ರೈತರು ಮಾಡಿದ್ರು ಆಗ್ಲೇಬೇಕು. ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾದಿಂದ ರೈತ ಕುಲಕ್ಕೆ ಏನು ಅನ್ಯಾಯ ಆಗೈತಿಲ್ಲ, ನಾವು ಇವತ್ತು ಇದನ್ನ ವಿಶಾಲ ಯಾಕಪ್ಪ ಅಂದ್ರೆ ರೈತರು ನಾವು ಗಾಂಧಿ ತತ್ವದಲ್ಲಿ ಹೋರಾಟ ಮಾಡೋರು, ಗಾಂಧಿ ವಿಚಾರದಾಗಿರೋರು, ಶಾಂತವಾಗಿರೋರು. ನಮ್ಮದು ನಾವೇ ಉರಿ ಹಚ್ಕೊಂಡು ನಮ್ಮ ಮೇಲೆ ಬರ್ಲತ್ತೇಳಿ ಅವ್ರು ಏನಾರ ಉರಿ ಹಚ್ಚಿದ್ರು. ಇದು ದೊಡ್ಡ ತಪ್ಪ. ಅಂತ ತಪ್ಪು ಕೆಲಸ ಮಾಡಬಾರ್ದಾಗಿತ್ತು. ದಯವಿಟ್ಟು ಅಲ್ಲೇನು ಹೋರಾಟಗಾರ ಹೋರಾಟ ಮಾಡತ್ತಾರಲ್ಲ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂತ ತಿಳ್ಕೊ, ನಮಗೆ 3,300 ರೂಪಾಯಿ ಸರ್ಕಾರ ಘೋಷಣೆ ಮಾಡಿದಕ್ಕೂ ನಾವು ಯಾಕೆ ಎದ್ದಪ್ಪ ಅಂದ್ರೆ ಈ ಬೆಳಗಾವಿ ಜಿಲ್ಲಾ ರೈತರದ ವಿಚಾರ ತಿಳ್ಕೊಂಡು 3,300 ರೂಪಾಯಿ ಕೊಡ್ತಾರಲ್ಲ, ಮುಂದಿನ ದಿನ ಮಾಡಿದ್ರೆ ನಾವು ಹೋರಾಟ ಮಾಡಿ ತಗೋಬೇಕಂತೇಳಿ ನಾವು ಹಿಂದಕ್ಕೆ ತಕ್ಕೊಂತೀವಿ. ಅವ್ರು ಹೋರಾಟ ಮಾಡತ್ತಾರಲ್ಲ ಅವ್ರಿಗೆ ಧನ್ಯವಾದ. ಸರ, ಅಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ನಾವು ಇದೀವಿ, ಇಲ್ಲಿದ್ದಂಥವ್ರು ಎಲ್ಲಾರು ಇದೀವಿ. ಪ್ರತಿಯೊಬ್ಬರು ಅಲ್ಲಿ ಹೋರಾಟಗಾರನ ಮಾಹಿಕದಾಗ ಕೇಳಿ ಹಿಂದೆ ತಕ್ಕೊಂದೀವಿ. ನಾವು ಚಳವಳಿ ಹಿಂದೆ ತಕ್ಕೊಂಡು ಮುಂದುವರ್ಸೋನು. ಯಾಕಂತ ತಿಳ್ಕೊಳ್ರಿ, 13-14 ತಿಂಗಳು ನಾವು ಹೊಲದಾಗ ಬೆಳ್ಕೊಂಡ್ ಕೂತೀವಿ ಕಬ್ಬು. ಆ ಕಬ್ಬಿಗೆ ಇನ್ನೊಂದು ತಿಂಗಳ ದಿನ ನಾವೇನ್ರ ಚಳವಳಿ ಮುಂದೆ ಜಗ್ಗಿದಂದ್ರೆ ಫ್ಯಾಕ್ಟ್ರಿಗಳು ಚಾಲು ಆದ್ರಕ್ಕೆ ಆ ರೈತರಿಗೆ ಹೊಡೆತಕ್ಕೈತಿ. ಅದನ್ನ ತೆಗೆದ ಕೇಸಿಂದು ಒಳ್ಳೆ ಗೊಂಜಾಳ ಇದನ್ನ ಹಾಕೋರು ಅಂತೇಳಿ ಎಲ್ಲ ರೈತರು ನಮ್ಮ ಗಮನಕ್ಕೆ ತಗೊಂಡು ಅವ್ರನ್ನ ಕನಸಾಡಿ ತಗೊಂಡು ನಮ್ಮ ರಾಜ್ಯಾಧ್ಯಕ್ಷರು ಗುರೂಜಿ ನೇತೃತ್ವದಾಗ ಚಳವಳಿ ಹಿಂದೆ ತಕೊಂಡೈತಿ. ಯಾರು ತಗೊಂಡಿಲ್ಲ. ಯಾರ ಒಬ್ಬರು ಹೋರಾಟಗಾರ ಏನ್ರ ಹೇಳ್ತಾರ ಅಂದ್ರೆ ತಪ್ಪಾಕೈತಿ. ಅವರು ಅದನ್ನ ಹೇಳ್ಬಾರ್ದು. ಅವರು ನಮ್ಮವ್ರನ್ನೇ, ಅವ್ರನ್ನ ಸ್ವಾಗತ ಮಾಡ್ತೀವಿ ನಾವು. ಅವ್ರೇನು ಮಾಡಿದಾರಲ್ಲ ಅವರಿಂದ ನಮಗೆ ಇನ್ನೇ 200 ಸಿಕ್ಕರು ನಾವು ಸ್ವಾಗತ ಮಾಡ್ತೀವಿ. ಅವ್ರನ್ನ ಆ ಚಳವಳಿವರನ್ನ ಸ್ವಾಗತ ಮಾಡ್ತೀವಿ. ಆದ್ರೆ ನಿನ್ನೆ ಆದ ಘಟನೆ ವಿರೋಧ ಮಾಡ್ತೀವಿ. ರೈತರು ಮಾಡಿದ್ರೆ ಕೆಲವೊಂದಿಷ್ಟು ಆರೋಪ ಮತ್ತೆ ಫ್ಯಾಕ್ಟರಿ ಮಾಡಿದಂತ ಆರೋಪ ನೀವು ಹೇಳ್ತೀರಿ. ಬಟ್ ಅದರ ಕ್ಲಾರಿಫಿಕೇಶನ್ ಏನು ಅದೆಲ್ಲ ಸಿಗ್ತಾ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ತಾವು ಏನು ಹೇಳೋದು? ಈ ನಿನ್ನೆ ನಡೆದ ಘಟನೆಗೆ ಮುಖ್ಯವಾಗಿ 3 ಅಂಶಗಳು ಪ್ರಮುಖ ಅದ. ಮೊದಲನೇದಾಗಿ ಸರ್ಕಾರದ ನಿರ್ಲಕ್ಷ್ಯತನ. ಎರಡನೇದಾಗಿ ಅಲ್ಲಿ ಆ ಹೋರಾಟದ ನಾಯಕತ್ವದ ಏನೋ ಒಂದು ನೀತಿಗಳಿದ್ದು ಅವು ಒಂಥರ ದ್ವಂದ್ವಕರವಾದಂಥದ್ದಿದ್ದು.
ಮೂರನೇದಾಗಿ ಏನು ಕಾರ್ಖಾನೆಗಳು ರೈತರ ನಡುವಣ ಏನು ಒಂದು ಬೆಂಕಿ ಹಚ್ಚುವಂತ ಕೆಲಸ ಮಾಡೋದತ್ತಲ್ಲ, ಈ 3 ಅಂಶ ಬಹಳ ಪ್ರಮುಖ ಅದಾವ. ಯಾಕಂತಂದ್ರೆ ಇಡೀ ರಾಜ್ಯಾದ್ಯಂತ 3,300 ರೂಪಾಯಿಕ್ಕ ಈ ಏನು ಗುರ್ಲಾಪುರ ಹೋರಾಟದ ವೇದಿಕೆಯನ್ನ ಹಿಂದೆ ಪಡ್ಕೊಂಡ್ರು ಸಹಿತ ಮುದೋಳ ಭಾಗದ ರೈತರು ಇನ್ನೂ ಹಿಂದೆ ತಕೊಂಡಿಲ್ಲ. ಯಾಕನ್ನುವಂತ ವಿಚಾರನ್ನ ವಿಶೇಷವಾಗಿ ಸರ್ಕಾರ ಗಮನ ಹರಿಸಬೇಕಾಗಿತ್ತು. ಆದ್ರೆ ಇದ್ರ ಬಗ್ಗೆ ಸರ್ಕಾರ ಬಹಳ ನಿರ್ಲಕ್ಷ್ಯ ಧೋರಣೆ ಮಾಡಿ, ಅದ್ರ ಜೊತೆಗೆ ಅಲ್ಲಿ ಹೋರಾಟದ ನಾಯಕತ್ವ ಅವರು ಈ ಹೋರಾಟದ ಗುರ್ಲಾಪುರದ ವೇದಿಕೆ ಹಿಂದ ತಕ್ಕೊಂಡ ನಂತರ ಇಲ್ಲಿ ರೈತರೆಲ್ಲ ಏನು ಒಕ್ಕಟ್ಟಾಗಿ ಈ ಸಲ ನಮ್ಮ 3,300 ರೂಪಾಯಿ ನಾವು ಬೆಲೆ ಪಡ್ಕೊಂಡಿದ್ದೀವಿ, ಈ ಹೋರಾಟಕ್ಕೆ ಒಂದು ಬೆಲೆ ಸಿಕ್ಕೈತಿ ಸಾಕು, ಮತ್ ಮುಂದಿನ ಸಲ ನಾವು ಹೋರಾಟ ಮಾಡಿ ಹೆಚ್ಚಿನ ರೀತಿ ಬೆಲೆ ತಗೊಳ್ಳೋಣ, ಅಲ್ಲಿವರೆಗೂ ನಮ್ಮ ರೈತರು ಬೆಳೆದಂತ ಕಬ್ಬಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ಸಾವಿರಾರು ಸಂಖ್ಯೆ ಅಲ್ಲಿ ಕಬ್ಬು ಬೆಳೆದಂತ ಕಬ್ಬು ಬೆಳೆಗಾರರು ಹೇಳಿದಾಗಿ ಹೋರಾಟ ಹಿಂತಕೊಂಡಾರ. ಆದ್ರೆ ಇಲ್ಲಿ ನಮ್ಮಲ್ಲಿ ನಾಯಕತ್ವ ಹೆಂಗಿತ್ತು ಅಂತಂದ್ರೆ ಚೂನಪ್ಪ ಪೂಜಾರಿ ಅವರು ಇರ್ಬೋದು, ಶಶಿಕಾಂತ್ ಗುರುಜಿ ಪಡಸಲಿಗೆ ಗುರುಜಿ ಅವರ ನೇತೃತ್ವದೊಳಗೆ ನಡೆದಂತ ಹೋರಾಟ, ಇಲ್ಲಿ ನಾಯಕತ್ವದ ಕೊರತೆ ಇದ್ದಿರ್ಲಿಲ್ಲ. ಇಲ್ಲೆಲ್ಲ ಅವರ ನಿಯಂತ್ರಣ ಒಳ್ಳೆ ರೀತಿ ಇತ್ತು. ಆದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಹೋರಾಟಗಾರ ನಿಯಂತ್ರಣ ತಪ್ಪಿತೇನೋ ಅನ್ನುವಂತ ಒಂದು ಭಾವನೆ ನಾವಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಅವರು ಹೋರಾಟದ ಯಾವ ರೀತಿ ಅವರ ನಿಯಂತ್ರಣ ತಪ್ಪಿದ್ರ ಅಂತಂದ್ರ ಅವರು ನೇರವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಾಗಿತ್ತು. ಈ ಗುರ್ಲಾಪುರ ವೇದಿಕೆ ಮುಕ್ತಾಯದ ನಂತರ ಅವರ ಇಲ್ಲಿ ಹೋರಾಟಗಾರರ ಮೇಲನ ಆಪಾದನೆ ಮಾಡುವಂತ ಒಂದು ದುಸ್ಸಾಹಸ ಮಾಡಕತ್ತಾರ. ಇದು ಯಾಕೆ ಆ ರೀತಿ ಮಾಡಿದ್ರು ಗೊತ್ತಿಲ್ಲ. ಯಾಕಂತಂದ್ರೆ ಅವರೆಲ್ಲ ರಮೇಶ್ ಗಡದನ್ನವರ ಅಂತ ಹೋರಾಟಗಾರರ ಜೊತೆ ಹೋರಾಟ ಮಾಡಿದಂತ ವ್ಯಕ್ತಿಗಳು, ಅವರ ಅನುಭವ ಜಾಸ್ತಿ ಇತ್ತು. ಆದ್ರೂ ಅವ್ರು ಈ ರೀತಿ ಹೇಳ್ಬಾರ್ದಾಗಿತ್ತು. ಅವ್ರು ಹೊಳ್ಳಿ ಹೋರಾಟಗಾರರ ಮೇಲನ ಆಪಾದನೆ ಮಾಡುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಇಷ್ಟೆಲ್ಲ ಮೀರಿದ ನಂತರ ಇವ್ರ ನಿಯಂತ್ರಣ ಯಾವ ರೀತಿ ತಪ್ಪಿತ್ತಂತಂದ್ರ ಇವ್ರು ನಿನ್ನೆ ಹೋಗ್ಬೇಕಾದ್ರ ಈ ನಮ್ಮ ಹೋರಾಟಗಾರ ನಾವು ಇಲ್ಲಿ ಹೋರಾಟ ಪ್ರಾರಂಭಿತ 3ನೇ ದಿವಸದೊಳಗ ನಮ್ಮ ಜಿಲ್ಲೆ ಒಳಗೂ ಕೆಲವೊಂದು ಕಾರ್ಖಾನೆಗಳು ಪ್ರಾರಂಭ ಮಾಡಿಸುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಆದ್ರ ಇಲ್ಲಿ ರೈತ ಮುಖಂಡರು, ಜಿಲ್ಲಾ ಸಮಿತಿ ಅವರು ಇರ್ಬೋದು, ರಾಜ್ಯ ಸಮಿತಿ ಅವರು, ರೈತ ಸಂಘದ ಪ್ರಮುಖರು ಸುಮಾರು ಒಂದು 8-10 ಜನ ಮಾತ್ರ ಹೋಗಿ ಕಾರ್ಖಾನೆಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ರೈತರನ್ನು ಮನವೊಲಿಸಿ ಆ ಕಾರ್ಖಾನೆ ಬಂದ್ ಮಾಡುವಲ್ಲಿ ನಾವು ಸಫಲರಾಗಿದ್ವಿ. ಆದ್ರೆ ಅಲ್ಲಿ ಈ ಕೆಲಸ ಅವ್ರು ಮಾಡ್ಬೇಕಾಗಿತ್ತು. ಅವರ ಸಾವಿರಾರು ಸಂಖ್ಯೆ ಒಳಗ ರೈತರು ಬರೋದ್ರೊಳಗ ಇನ್ನು ರೈತರು ಮಾಡ್ಯಾರ ಅಂತೇಳಿ ರೈತರ ಮೇಲೆ ಒಂದು ಹಾಕುವಂತ ಒಂದು ಹುನ್ನಾರ ಇಟ್ಕೊಂಡ ಈ ಕಾರ್ಖಾನೆ ಸಿಬ್ಬಂದಿಗಳು ಇರ್ಬೋದು ಅವರು. ಯಾಕಂತಂದ್ರೆ ಅವ್ರ ವೇಷಭೂಷಣ, ಅವ್ರ ಆಡು ಭಾಷೆಗಳು ನೋಡಿದ್ರೆ ಗೊತ್ತಾಗ್ತದೆ. ಯಾಕಂತಂದ್ರೆ ರೈತ ಸಂಘದ ಹೋರಾಟ ಯಾವತ್ತು ಅಹಿಂಸಾತ್ಮಕವಾಗಿ ನಡೆಯತಕ್ಕಂಥ ಹೋರಾಟಗಳು. ಆದ್ರೆ ನಿನ್ನೆಲ್ಲಿ ನಡೆದಂತ ಹಿಂಸೆ ಹೋರಾಟವನ್ನು ನೋಡಿದ್ರೆ ಅವ್ರು ಯಾರು ರೈತರಲ್ಲ. ಒಂದ್ ವೇಳೆ ಅದ್ರೊಳಗೆ ಯಾರೋ ಕಲ್ಲು ಒಗಿದ್ರೊಳಗ ಬೆಂಕಿ ಹತ್ತದ್ರೊಳಗ ರೈತರು ಭಾಗಿಯಾಗಿದ್ರು ಸಹಿತ ಅವ್ರಿಗೆ ಯಾರು ಪ್ರೇರೇಪಣೆ ನೀಡ್ಯಾರ, ಯಾವ್ದೋ ಒಂದು ಕಾರ್ಖಾನೆ ಮಾಲೀಕರು ಇರ್ಬೋದು ಅಥವಾ ಯಾವ್ದೋ ಒಂದು ದುಷ್ಟ ಶಕ್ತಿಗೆ ಅವ್ರ ಒಳಗಾಗಿರ್ಬೋದು, ಅದಕ್ಕೆ ಅಂತವ್ರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ. ಅದ್ರ ಜೊತೆಗನ ಅವ್ರು ಯಾರು ಅದ್ರೊಳಗ ಹಿಂಸೆ ಒಳಗೆ ಭಾಗಿಯಾಗ್ಯಾರಲ್ಲ ಅಂತವ್ರ ಆಸ್ತಿ ಪಾಸ್ತಿಯನ್ನು ಮುಟ್ಟುಗೋಲು ಹಾಕಿ ಯಾರು ತೊಂದರೆಗೆ ಒಳಗಾಗ್ಯಾರೋ, ಯಾರು ನಷ್ಟಕ್ಕೆ ಒಳಗಾಗ್ಯಾರೋ ಆ ರೈತರಿಗೆ, ಟ್ರ್ಯಾಕ್ಟರ್ ಕಳ್ಕೊಂಡಂತ ರೈತರಿಗೆ ಮತ್ತ ಕಬ್ಬು ನಾಶ ಆದಂತ ರೈತರಿಗೆ ನೇರವಾಗಿ ಸರ್ಕಾರ ಮತ್ತು ಕಾರ್ಖಾನೆ ಕಡೆಯಿಂದ ಇದನ್ನು ಭರಿಸಬೇಕಂತ ಹೇಳಿ ಸಹಿತ ನಾವು ಆಗ್ರಹ ಮಾಡ್ತೀವಿ. ಇಲ್ಲ, ಇಲ್ಲಿ ಯಾವುದೇ ಒಂದು ಹೋರಾಟ ನಡೆದ್ರು ಸಹಿತ, ರೈತ ಪರ ಹೋರಾಟ ನಡೆದ್ರು ಸಹಿತ ಉದ್ದೇಶ ಒಂದ, ಏನು ರೈತರಿಗೆ ಕಬ್ಬಿಗೆ ಬೆಳೆದಂತ ಬೆಳೆಗೆ ಒಂದು ಯೋಗ್ಯವಾದ ನ್ಯಾಯಯುತವಾದಂತ ಬೆಲೆ ಕೊಡಿಸ್ಬೇಕನ್ನುವಂತ ಉದ್ದೇಶ ಒಂದು. ಆದ್ರೆ ಈಗ ನಾವು ಕೇಳ್ತಾ ಇದ್ದೇನೆ, ಗುರ್ಲಾಪುರ ಹೋರಾಟದಲ್ಲಿ ಸ್ವತಃ ಸರ್ಕಾರದ ಕೆಲವೊಂದಷ್ಟು ಸಚಿವರು ಬಂದ್ರು, ಜಿಲ್ಲಾಧಿಕಾರಿಗಳು ಬಂದ್ರು, ಒಂದು ದರವನ್ನ ಘೋಷಣೆ ಮಾಡಿದ್ರು. ಅದಾದ ನಂತರವೂ ಕೂಡ ಕೆಲವೊಂದಷ್ಟು ಕಡೆ ಹೋರಾಟಗಳು ಮುಂದುವರೆದು ಏನಾದ್ರೂ ಕ್ರೆಡಿಟ್ ವರ್ಗೋಸ್ಕರ ಏನಾದ್ರೂ ಹೋರಾಟಗಳನ್ನು ಮಾಡ್ತಾ ಇದಾರೋ ಏನು ಅಂತ ಹೇಳಿ ಅದಕ್ಕೆ ಇಲ್ಲ ಸರ್, ಇಲ್ಲ ಕ್ರೆಡಿಟ್ ಸಲುವಾಗಿ ಪ್ರತಿಯೊಂದು ವಸ್ತು ಈ 3,300 ರೂಪಾಯಿ ನಾವು ತಕ್ಕೋಬೇಕಾಗಿತ್ತು. ಯಾಕಂದ್ರೆ ನಮ್ಮ ಹೊಲದಾಗ ಬೆಳೆ ಭಾಳ ಬೆಳೆದು ಬಂದದ್ದು. ಇವತ್ತು ಒಂದು ಟನ್ನಿಗೆ 5,000 6,000 ಸನಕ್ಕೆ ಪ್ಯಾಟ್ರನ್ ಓದ್ಕೊಂಡು ತಗೋತಾನೆ, ಲಾಭ ತಗೋತಾನೆ ಸರ್. ಅದ್ರಾಗ ನಾವು 3,500 ಕೇಳೋದೇನು ತಪ್ಪಲ್ಲ, ಅವ್ರು ಏನು ಕೇಳತ್ತಾರಲ್ಲ ಅದೇನು ತಪ್ಪಲ್ಲ, ಅವ್ರು ಚಳವಳಿ ಮಾಡೋದು ಸರಿ ಐತಿ ಅಂದ್ರೆ ಇವತ್ತು ನಮ್ಮ ರೈತರದು ಬೆಳೆ ಬೆಳೆದು ನಿಂತಿಲ್ಲ. ಅದಕ್ಕಾಗಿ ನಮ್ಮ ಬೆಳಗಾವಿ ಜಿಲ್ಲಾ ರೈತರೆಲ್ಲ ಮಾತಾಡ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು ತಿಳಿಸಿ ಹಿಂದೆ ತಗೊಳ್ಳುವಂಥ ಕೆಲಸ ಮಾಡಿದ್ವಿ ಚಳವಳಿ. ಅವ್ರು ಏನು ಮಾಡತ್ತಾರ, ಬಾಗಲಕೋಟೆ ಜಿಲ್ಲಾದಾಗ ಮುರುಗೇಶ್ ನಿರಾಣಿ ಅಂತವ್ರು ಏನು ಸಿದ್ದರಾಮಯ್ಯ ಫ್ಯಾಕ್ಟ್ರಿ ಮಾಲಕರ ಮೀಟಿಂಗ್ ಕರೆದಾಗ ಸಿದ್ದರಾಮಯ್ಯನ ಮಾತಿಗೂ ಕಿಮ್ಮತ್ತು ಕೊಡೋದಿಲ್ಲ ಮುರುಗೇಶ್ ನಿರಾಣಿ. ಅದನ್ನೇ ಒಂದು ತಲೆಯಾಗಿ ಇಟ್ಕೊಂಡು ಮೊದಲದವ್ರು ಹೋರಾಟ ಮಾಡತ್ತಾರ. ಕರೆ ಇನ್ನೊಬ್ರು ಯಾರ ಹೆಸರು ಸಲುವಾಗಿ ಇಟ್ಕೊಂಡಿಲ್ಲ ಅವರು ನೇರವಾಗಿ ಮುರುಗೇಶ್ ನಿರಾಣಿ ಅವತ್ತು ಒಪ್ಕೊಂಡಿದ್ದಪ್ಪ ಅಂದ್ರೆ ಸಿದ್ದರಾಮಯ್ಯದ್ರಾಗ ಈ ಘಟನೆ ಆಗಿರ್ಕಿಲ್ಲ.
ಈ ಘಟನೆ ಆಗಕ್ಕೆ ಸಾಧ್ಯ ಇದ್ರಿಕಿಲ್ಲ. ಸರ್ ಈಗ ಮೊದಲು ಕಲಬುರಗಿ ಒಳಗೆ ಈಗಾಗಲೇ ಮೊನ್ನೆ ಚಿನ್ನಪ್ಪ ಪೂಜಾರಿ ಅವರು ಹೋಗಿದ್ರು. ಅವಾಗ ಅಲ್ಲಿ ಕಾರ್ಖಾನೆ ಮಾಲೀಕರ ಅಲ್ಲಿ ಸಕ್ಕರೆ ಶುಗರ್ ಕಮಿಷನರ್ ಅವ್ರನ್ನ ಆಯುಕ್ತರನ್ನ ಭೇಟಿ ಆದಾಗ ಅವ್ರು ನಾವು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ದರ ಹೆಚ್ಚಿಗೆ ಮಾಡಿ 2,700 ರೂಪಾಯಿ ಕೊಡುವಂತ ಸಂದರ್ಭದೊಳಗೆ ಈಗ 3,150 ರೂಪಾಯಿ 450 ರೂಪಾಯಿ ಹೆಚ್ಚಿಗೆ ದರ ನೀಡಿಸಿ ನಾವು ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಈಗಾಗಲೇ ಪ್ರಾರಂಭ ಮಾಡ್ಯಾರ. ಈ ರೀತಿ ಪ್ರಕರಣಗಳು ಏನಿಲ್ಲ, ಈ ರೀತಿಯ ದುಷ್ಕೃತಿಗಳು ನಡೆಯುವಂತ ಸಂಭವ ಇರ್ತಾವ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಹೋರಾಟಗಳೊಳಗೆ ನಡ್ಕೊಂತ ಬಂದಾವ. ಆದ್ರೆ ಅದನ್ನೆಲ್ಲ ಗಮನದೊಳಗೆ ಇಟ್ಕೊಂಡ ಇನ್ ಮುಂದೆ ಮಾಡ್ತಿರ್ತಕ್ಕಂಥ ಹೋರಾಟಗಳನ್ನ ಏನು ರೈತ ಪರವಾಗಿ ಮಾಡ್ತಿರ್ತಕ್ಕಂಥ ಹೋರಾಟಗಾರರಿಗೆ ಒಂದು ಮನವಿ ಏನಂತ ನಾವು ಭಾಳ ಜಾಗೃತರಾಗಿರ್ಬೇಕು. ನಾವು ಜಾಗೃತರಿರ್ಬೇಕು. ಯಾಕಂತಂದ್ರ ನಮ್ಮ ರೈತ ಶಕ್ತಿಯನ್ನು ಕುಗ್ಗಿಸುವ ಒಂದು ನಿಟ್ಟಿನೊಳಗ ಈ ದುಷ್ಟ ಶಕ್ತಿ ಏನು ಈ ಅಧಿಕಾರಿಗಳು ಇರ್ಬೋದು ಅಥವಾ ಕಾರ್ಖಾನೆ ಮಾಲೀಕರು ಇರ್ಬೋದು, ಇವರೆಲ್ಲ ಒಂದಾಗ್ತಾರೆ. ಅದಕ್ಕೆ ಆ ಶಕ್ತಿಗಳಿಂದ ನಾವು ಹೋರಾಟ ಗೆಲ್ಲಬೇಕಾದ್ರೆ ನಾವು ಸ್ವಲ್ಪ ಜಾಗೃತದಿಂದ ಮಾಡ್ಬೇಕನ್ನುವಂತ ಒಂದು ಸಂದೇಶವನ್ನು ಕೊಡ್ತೀವಿ. ಕೇಂದ್ರದಿರ್ಬೋದು, ರಾಜ್ಯದಿರ್ಬೋದು, ಕಾಗದದಾಗ ಅಟ್ಟೆ ಯಾವಲ್ಲಿ ಖರೀದಿ ಕೇಂದ್ರ ತೆಗೆಯುವಂತ ಕೆಲಸ ಮಾಡಿಲ್ಲ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ. ರೈತರು ಉಳಿಮೆಗಾಗಿ ಕೆಲಸ ಮಾಡತ್ತಿಲ್ಲ, ಅವರು ಓಟಿಗಾಗಿ ಗಿಮಿಕಿಗಾಗಿ ಕೆಲಸ ಮಾಡ್ತೈತೆ ಅಷ್ಟೇ. ಆದ್ರೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಖರೀದಿ ಕೇಂದ್ರ ಜರಕರ ತೆಗೆದ್ರಕ್ಕೆ ಒಂದು ಡೇಟ್ ಕೊಡ್ತೀವಿ. ಆ ಡೇಟ್ನ ಪ್ರಕಾರ ತೆಗೆದ್ರಕ್ಕೆ ಮುಂದಿನ ದಿನಮಾನದೊಳಗೆ ಅಲ್ಲಿ ಏನರ ಆಯ್ತಪ್ಪ ಅಂದ್ರೆ ಈ ಹೋರಾಟದ ಸಮಸ್ಯೆ ಒಳಗೆ ಏನರ ಆಯ್ತಪ್ಪ ಅಂದ್ರೆ ತಹಶೀಲ್ದಾರ್ ಆಫೀಸ್ಗೆ ಇಲ್ಲಿ ಹಾಕೋದಾಗಿರ್ಬೋದು, ರಸ್ತಾ ರೋಕ್ ಚಳವಳಿ ಮಾಡೋದಾಗಿರ್ಬೋದು, ಇಂಥ ಚಳವಳಿಗೆ ಏನರ ಆಯ್ತಪ್ಪ ಅಂದ್ರೆ ಈ ನಮ್ಮ ರಾಜ್ಯ ಸರ್ಕಾರ ಹೊಣೆ, ನಮ್ಮ ತಾಲೂಕು ಆಡಳಿತ ಹೊಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ವಿಚಾರ ಹೇಳ್ತೀನಿ ನಾನು. ಇದೇನು ಸೈದಾಪುರ ಘಟನೆ ಆಗೈತಲ್ಲ, ಇದು ಬಾಗಲಕೋಟೆ ಜಿಲ್ಲಾದೊಳಗೆ ಫ್ಯಾಕ್ಟ್ರಿ ಚಳವಳಿ ನಡೆದಾಗ ಫ್ಯಾಕ್ಟ್ರಿ ಚಾಲು ಅಂತ ಏನು ಘಟನೆ ಆಗಿಲ್ಲ. ಇದೇ ಥರ ನಮ್ಮ ಗುರ್ಲಾಪುರದಾಗ ನಡೆದಾಗ ಸರ್ ಲಕ್ಷ ಗಂಟ್ಲೆ ಜನ ಗುರ್ಲಾಪುರದಾಗಿದ್ದಾಗ ನಂದಿನಿ ಫ್ಯಾಕ್ಟ್ರಿ ಅನ್ನೋಂಥದ್ದೊಂದು ಫ್ಯಾಕ್ಟ್ರಿ ಚಾಲು ಮಾಡಿದ್ದಾರೆ ಚಿಕ್ಕೋಡಿ ತಾಲೂಕದಾಗ. ಅವತ್ತು ನಾವೇನಿಲ್ಲ ಇದ್ರಲ್ಲ ಎಲ್ಲ ಮುಖಂಡರು ಹೋಗಿ ಹೇಳಿ ಆ MDಗೂ ಸರಿಯಾಗಿ ಬುದ್ಧಿ ಹೇಳಿ ತಕ್ಷಣಕ್ಕೆ ಬಂದ್ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿತ್ತು. ಅದೇ ಥರ ಅಲ್ಲಿ ಹೋರಾಟಗಾರ ಮಾಡ್ಬೇಕಾಗಿತ್ತು, ಅದನ್ನ ಮಾಡಕ್ಕೆ ಹೋಗೋದಿಲ್ಲ. ಅವತ್ತು ಫ್ಯಾಕ್ಟ್ರಿ ಒಳಗೆ 30ರಿಂದ 40 ಗಾಡಿಗಳಿದ್ದು ಬೇರೆ ಬೇರೆ ಕಾರ್ಖಾನೆಗೆ ಓಡಿಸಿ ಕಳಿಸುವಂತ ಕೆಲಸ ಮಾಡಿದ್ರು. ಗೋಡೌನ್ದಾಗ ಮುಚ್ಕೊಂಡಿದ್ರು. ಆ ಯಾರು ಕಬ್ಬು ತುಂಬ್ಕೊಂಬಂದ್ರಲ್ಲ ಆ ಫ್ಯಾಕ್ಟ್ರಿ ಆ ಟ್ರಾಕ್ಟರ್ ಮಾಲಕರಿಗೂ ರೊಕ್ಕ ಕೊಡಬೇಕು, ಆ ಕಬ್ಬಿನವ್ರಿಗೂ ರೊಕ್ಕ ಕೊಡಬೇಕು, ಅಣಕಮಠ ಬಿಡುದಿಲ್ಲ ಅಂತೇಳಿ ಆ ನಂದಿನಿ ಫ್ಯಾಕ್ಟ್ರಿ MD ಅವ್ರಿಗುಡಿ ಸರಿಯಾಗಿ ಪಾಠ ಹೇಳಿ ಅವ್ನು ಬುದ್ಧಿ ಹೇಳುವಂತ ಕೆಲಸ ಮಾಡಿದ್ದು ಬೆಳಗಾವಿ ಜಿಲ್ಲಾ ರೈತ ಸಂಘ. ಅದಕ್ಕೆ ಎಲ್ಲಾ ರೈತ ಸಂಘದವ್ರಿಗೆ ಹೇಳ್ತೀವಿ, ನಾವ್ ಯಾರು ದುಷ್ಟರಲ್ಲ, ಯಾರ ವಿರೋಧಿಗಳಲ್ಲ. ನಾವಿರಬೇಕಾದ್ದು ಏನಂದ್ರೆ ನಮ್ಮ ರೈತ ಕುಲಕ್ಕೆ ಅನ್ಯಾಯ ಆಗಲ್ಲ ನೋಡ್ಕೊಳ್ಳೋ ಕೆಲಸ ನಮ್ಮದು. ನಾವು ಅನ್ಯಾಯ ಮಾಡಿದ್ರು ನಾವು ಹೋರಾಟಗಾರ ಆಗಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇನ್ನೊಂದು ಏನ್ ಹೇಳ್ತೀನಂದ್ರೆ, ಏನಾರ ಫ್ಯಾಕ್ಟ್ರಿ ಮಾಲೀಕರಿಂತ ಕೆಟ್ಟ ದುಷ್ಟ ಕೆಲಸಕ್ಕೆ ಹಾಕಿದ್ರಿ, ಹೋರಾಟಗಾರರ ಮೇಲೆ ಕೆಟ್ಟದ್ದೇನಾರ ಹಾಕಕ್ ಹೋಗಿದ್ರಿ ಅಂದ್ರೆ ನೀವು ಮುಂದಿನ ದಿನ ಮಾಡೋದು ಕೆಟ್ಟ ಪಾಪ ಹೋಗ್ಕರಿ. ದಯವಿಟ್ಟು ಹೋರಾಟಗಾರ ಮ್ಯಾಗ ಅಂತ ಕೆಲಸ ಹಾಕ್ಬೇಡ್ರಿ. ಮತ್ತೆ ನೀವು ಹೋರಾಟಗಾರನ ಅದನ್ನೇ ಕೆಲಸ ಮಾಡಿದ್ರ ಅಂದ್ರು ನಿಮ್ದು ತಪ್ಪಾಕತಿ, ನೀವು ಹೋರಾಟಗಾರ ಆಗಕ್ಕೆ ಸಾಧ್ಯ ಇಲ್ಲ ಕೇಳಕ್ ಇಷ್ಟಪಡ್ತೀನಿ.